ಅಸಹಾಯಕ ಮುಖ್ಯಮಂತ್ರಿ ಎಂಬ ವಿಪಕ್ಷದ ಆರೋಪಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ಖಡಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸೋಮವಾರ ರಾಜ್ಯಪಾಲರ ಭಾಷಣಕ್ಕೆ ವಂದನಾ ನಿರ್ಣಯದ ಮೇಲಿನ ಚರ್ಚೆಗೆ ಉತ್ತರಿಸಿ ಮಾತನಾಡಿದಂತಹ ಅವರು ವಿಪಕ್ಷಗಳ ಟೀಕೆಗೆ ತಿರುಗೇಟನ್ನ ನೀಡಿದ್ರು. ರಾಜ್ಯ ಸರ್ಕಾರಕ್ಕೆ ಸಂವೇದನೆ ಇಲ್ಲ, ಸಿಎಂ ಅಸಹಾಯಕ ಅಂತ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಆರೋಪಿಸಿದ್ದನ್ನ ಉಲ್ಲೇಖಿಸಿದಂತಹ ಸಿದ್ದರಾಮಯ್ಯ ಒಮ್ಮೊಮ್ಮೆ ಅಸಹಾಯಕತೆ ವ್ಯಕ್ತಪಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ, ಅಸತ್ಯದ ಎದುರು ಸತ್ಯವೇ ಅಸಹಾಯಕವಾಗುತ್ತೆ ಅಂತ ಹೇಳಿದ್ರು. ಇನ್ನು ರಾಜ್ಯಪಾಲರು ಸದನದಲ್ಲಿ ಪೂರ್ಣ ಭಾಷಣವನ್ನ ಓದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಭಾಷಣದಲ್ಲಿ ಜೈ ಸಂವಿಧಾನ ಅಂತ ಬರೆದಿದ್ದೆವು, ಆದರೆ ರಾಜ್ಯಪಾಲರು ಜೈ ಹಿಂದ್ ಹಾಗೂ ಜೈ ಕರ್ನಾಟಕ ಅಂದಷ್ಟೇ ಓದಿದ್ರು. ರಾಷ್ಟ್ರಗೀತೆ ನಂತರ ಹೊರಬರಬೇಕಾಗಿತ್ತು, ಆದರೆ ಜೈ ಸಂವಿಧಾನ ಓದದೆ ಹಾಗೂ ರಾಷ್ಟ್ರಗೀತೆಗೆ ನಿಲ್ಲದೆ ತೆರಳಿದ್ದಾರೆ ಅಂತ ವಿವರಿಸಿದ್ರು. ಇನ್ನು ಸಿದ್ಧಾಂತಕ್ಕೆ ವಿರೋಧ ಇರಬಹುದು, ಆದರೆ ಸಂವಿಧಾನಕ್ಕೆ ವಿರೋಧ ಮಾಡುವಂತಹ ಹಕ್ಕು ಯಾರಿಗೂ ಇಲ್ಲ. ಸಂವಿಧಾನವನ್ನ ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ರಾಜ್ಯಪಾಲರು ಮೂಲತಃ ಒಳ್ಳೆಯವರು, ನಾವು ರಾಜ್ಯಪಾಲರ ವಿರುದ್ಧವಲ್ಲ, ಕೇಂದ್ರ ಸರ್ಕಾರದ ವಿರುದ್ಧ ಇದ್ದೇವೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ ಸಂಜೀವಿನಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗಲೇ ಹೇಳಿದ್ರು, ಆದರೆ ಈಗ ಅದನ್ನೇ ವಿರೋಧಿಸುತ್ತಿದ್ದಾರೆ ಅಂತ ಟೀಕಿಸಿದ್ರು. ಇನ್ನು ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ಬಳಿಕ ಆರೋಪ ಮಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಅವರು ವಾಗ್ದಾಳಿಯನ್ನ ನಡೆಸಿದ್ರು.